ಕಾವೇರಿ, ನಮ್ಮ ಮಕ್ಕಳಿರ್ಲಿ, ನಮ್ಮ ಸೊಸೆರಿರ್ಲಿ, ನಿನ್ ಜೊತೆನೆ ಜಾಸ್ತಿ ಅಟ್ಯಾಚ್ಮೆಂಟ್. ನಾನು ಮಧ್ಯ ತಲೆ ಹಾಕೋದಿಲ್ಲ. ಆದ್ರೂ ಗಂಡನಾಗಿ, ಗೆಳೆಯನಾಗಿ ನಿನಗೊಂದು ಮಾತು ಹೇಳಬೇಕು ಅಂತ ಅನಿಸ್ತು, ಬಂದೆ. ಅಭಿ ಮಾಡಿದ ತಪ್ಪ? ಎಷ್ಟು ತಪ್ಪು? ಅವನೇನ್ ಮಾಡ್ಬೇಕಾಗಿತ್ತು? ಇದೆಲ್ಲದಕ್ಕಿಂತಲೂ ಈ ಕ್ಷಣ, ಈ ಸಂದರ್ಭಕ್ಕೆ ಅಪ್ಪ ಅಮ್ಮ ಆಗಿ ನಾವು ಏನು ಮಾಡಬೇಕು ಅನ್ನೋದು ಮುಖ್ಯ. ಕೋಪಿಸ್ಕೊಂಡು ಎಷ್ಟೊತ್ತಿರಕ್ಕಾಗತ್ತೆ? ನಮ್ಮ ಮಕ್ಕಳಲ್ವಾ? ಇಷ್ಟಕ್ಕೂ ಅಭಿ ಮಾಡಿರೋದು ಕೊಲೆ ಅಲ್ಲ, ಕಳ್ತನ ಅಲ್ಲ, ಪ್ರೀತಿ. ಹಾಗಂತ ನಾನು ಇದನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಅವನಿಗೆ ನಿನ್ ಮೇಲಿರೋ ಪ್ರೀತಿಗೆ ನಿನಗೀಗ ಎಷ್ಟು ಬೇಜಾರಾಗಿದೆಯೋ ಅದಕ್ಕಿಂತ ಹೆಚ್ಚು ಬೇಜಾರಾಗಿರುತ್ತೆ. ಪಾಪ, ಈ ವಯಸ್ಸಲ್ಲಿ ಪ್ರೀತಿ ಆಗಲ್ವಾ? ಸಹಜ ಅಲ್ವಾ? ಅವನು ನ್ಯಾಯವಾಗಿ ಹೇಳ್ಕೊಂಡಿದ್ದಾನೆ. ಆದ್ರೆ ಸಾಕ್ಷಿ ಹತ್ರ ಹೇಳೋ ಬದಲು ನಮ್ಮ ಹತ್ರ ಹೇಳ್ಕೋಬಹುದಾಗಿತ್ತು. ಅದಕ್ಕೆ ನೀನು ಶಿಕ್ಷೆ ಕೊಡುವಂತೆ. ಮಾತು ಬಿಡಬೇಡ ಕಣೆ. ಪಾಪ, ನಾವು ಹೆತ್ತ ಮಗ ಅಲ್ವಾ? ನೊಂದುಕೊಳ್ಳುತ್ತೆ ಮನಸ್ಸು. ಎಷ್ಟಕ್ಕೂ ನಾನು ಇದನ್ನೆಲ್ಲ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ. ಯೋಚನೆ ಮಾಡು. ಛೂಟಿ, ನಿನ್ನ ಹತ್ರ ಮಾತಾಡ್ಬೇಕು ಅನ್ನಿಸ್ತಿದೆ. ಫೋನ್ ಮಾಡ್ಲಾ? ಅಭಿ, ಒಂದೇ ಒಂದ್ಸಲ ಫೋನ್ ಮಾಡ್ಬಿಡು. ನಾನೇ ಫೋನ್ ಮಾಡ್ಬೋದಾಗಿತ್ತು, ಆದ್ರೆ ಮನ್ಸು ಹಿಂಜರಿತಿದೆ. ನಾನು ನಿನಗೆ ಹೊರೆ ಆಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ನನ್ನ ಪ್ರೀತಿ ನಿನಗೆ ಬಲವಂತ ಆಗ್ಬಿಟ್ಟಿದೆಯೇನೋ ಅಂತ ಆತಂಕ ಆಗ್ತಿದೆ. ನಮ್ಮಿಬ್ರ ಮಧ್ಯೆ ಯಾಕೆ ಇಷ್ಟೊಂದು ಗ್ಯಾಪ್ ಕ್ರಿಯೇಟ್ ಆಗ್ತಿದೆ? ನಾವ್ಯಾಕೆ ದಿನೇ ದಿನೇ ದೂರ ಆಗ್ತಿದೀವಿ? ನಮ್ಮ ಪ್ರೀತಿ ಯಾಕೆ ಇಷ್ಟು ಕಷ್ಟ ಎದುರಿಸ್ತಾ ಇದೆ? ಯಾಕೆ ಇಷ್ಟೊಂದು ಪರೀಕ್ಷೆಗಳು? ಪರೀಕ್ಷೆಗಳನ್ನ ಎದುರಿಸಿ ನಾವಿಬ್ರು ಕೊನೆಗೂ ಒಂದಾಗ್ತೀವ ಅಭಿ? ಅಥವಾ ಎಷ್ಟೋ ಲಕ್ಷಾಂತರ ಭಗ್ನ ಪ್ರೇಮಿಗಳ ಹಾಗೆ ನಾವು ಕೂಡ ಸುಳಿಗಳಲ್ಲಿ ಸಿಕ್ಕಾಕೊಂಡು ಈಚಕ್ಕಾಗದೆ ಪ್ರವಾಹದಲ್ಲಿ ಕಳೆದು ಹೋಗ್ಬಿಡ್ತೀವ? ಈ ಕ್ಷಣ ನೀನ್ ನನ್ನ ಹತ್ರ ಇರ್ಬೇಕಾಗಿತ್ತು ಅನ್ನಿಸ್ತಾ ಇದೆ. ಮನೆಯಲ್ಲಿ ದೊಡ್ಡ ರಂಪನೆ ಆಗ್ಬಿಟ್ಟಿದೆ. ಈ ಸ್ಥಿತಿಲಿ ನೀನ್ ಸಿಕ್ಕರೆ 100 ಪ್ರಶ್ನೆಗಳು ಕೇಳ್ತೀಯ. ಆದ್ರೆ ನನ್ನ ಹತ್ರ ಯಾವುದಕ್ಕೂ ಪೂರ್ತಿ ಉತ್ತರ ಇಲ್ಲ. ಏನಿದು ಪ್ರೀತಿ? ಇದೊಂದು ವಿಚಿತ್ರ ಸಬ್ಜೆಕ್ಟು. ಪ್ರತಿ ಸಲ ಪರಿಚಿತ ತಿರುವುಗಳಲ್ಲಿ
ಅಪರಿಚಿತ ಹೊಸ ದಾರಿಗಳು ಕಾಣುತ್ತವೆ. ಉತ್ತರ ಹುಡ್ಕೋದೆ ಇದ್ರ ಪ್ರಯಾಣನ? ಕತ್ಲೆ ಪ್ರಯಾಣನೇ ಪ್ರೀತಿನ? ಪ್ರೀತಿನೇ ಕತ್ಲೆನಾ? ಅಥವಾ ಕತ್ಲೆಯಲ್ಲಿ ದಾರಿ ಕಾಣಿಸೋ ದೀಪದ ಹಣತೆನಾ? ಸಾರಿ ಚುಟಿ, ಇವತ್ತು ನಾನು ನಿನಗೆ ಫೋನ್ ಮಾಡೋದಿಲ್ಲ. ಆಡೋಕ್ 100 ಮಾತಿದೆ, ಆದರೆ ಯಾವುದಕ್ಕೂ ಸ್ಪಷ್ಟತೆ ಇಲ್ಲ. ನನಗ್ ಗೊತ್ತು ಅಭಿ, ನೀನಿವತ್ ನನಗ್ ಫೋನ್ ಮಾಡಲ್ಲ. ಮಾಡೋ ಪರಿಸ್ಥಿತಿನಲ್ಲಿ ನೀನಿರೋದಿಲ್ಲ. ನೀನ್ ನೆನಪು ತುಂಬಾ ಕಾಡ್ತಿದೆ ಚೂಟಿ. ಮರೆಯಕ್ಕೆ ಆಗದೆ ಇರೋ ನೆನಪು ನೀನು. ಪ್ರತಿ ಕ್ಷಣ ನಿನ್ನದೇ ಸ್ಮರಣೆ. ನಿನ್ ಬಿಟ್ಟು ಬದುಕೇ ಇಲ್ಲ. ಬದುಕಲ್ಲಿ ನೀನಿದ್ದೀಯಾ? ಭವಿಷ್ಯದಲ್ಲೂ ಇರ್ತೀಯಾ? ಭವಿಷ್ಯ ಬರೆಯೋ ಬ್ರಹ್ಮ ಅದನ್ನ ಯಾಕೆ ಮುಚ್ಚಿಡ್ತಾನೆ? ಯಾಕೆ ಬಿಚ್ಚಿಡೋದಿಲ್ಲ? ಮುಂಚೆನೆ ಓದ್ಕೊಂಡು ನೆಮ್ಮದಿಯಾಗಿ ಬದುಕಬಹುದಲ್ವಾ? ಮನುಷ್ಯ ನೆಮ್ಮದಿಯಾಗಿರೋದು ಅವನಿಗೆ ಬೇಕಿಲ್ವಾ? ಇನ್ನಿಲ್ಲೇ ಇದ್ರೆ ನನ್ಗೆ ಹುಚ್ಚೆ ಹಿಡಿದು ಬಿಡುತ್ತೆ. ನನಗೆ ಯಾರು ಬೇಡ, ಒಬ್ಬನೇ ಎಲ್ಲಾದ್ರೂ ಹೋಗ್ತೀನಿ, ಎಲ್ಲಾದ್ರೂ ದೂರ ಡ್ರೈವ್ ಹೋಗ್ತೀನಿ. ಮನೆಯಲ್ಲಿರೋಷ್ಟು ಹೊತ್ತು ತಲೆ ಕೆಡ್ತಿರುತ್ತೆ. ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ, ಯಾರನ್ನೂ ಮೀಟ್ ಮಾಡಲ್ಲ. ಏಕಾಂತ ಬೇಕು ಅನ್ಸ್ತಿದೆ. ನೀನೇನಿಲ್ಲಿ? ಆಕ್ಚುಲಿ ಸರಿ, ನೀನೇ ಹೇಳು. ಇಬ್ಬರ ಮಾತು ಒಂದೇ, ಇಬ್ಬರ ಮನಸ್ಸು ಒಂದೇ, ಪ್ರಶ್ನೆ ಒಂದೇ, ಉತ್ತರ ಒಂದೇ. ಆಡದೆ ಉಳಿದಿರೋ ಮೌನ ಒಂದೇ. ಆದ್ರೂ ಯಾಕೆ ಚೂಟಿ ನಾವು ಬೇರೆ ಬೇರೆ? ನಮ್ಮ ನಡುವೆ ಯಾಕೆ ಅಂತರ?
ಯಾಕಭಿ ಈ ಅಂತರ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ನಾನಿನ್ನ ತುಂಬಾ ಸತಾಯಿಸ್ತೀನ? ಒತ್ತಾಯ ಹೇರ್ತೀನ? ಹೌದು. ಆದ್ರೆ ಗೊತ್ತಿಲ್ಲ, ನೀನು ಒತ್ತಾಯ ಮಾಡೋದು, ನೀನ್ ಸತಾಯಿಸೋದೇ ಇಷ್ಟ ಆಗ್ತಿದೆ. ಯಾಕೆ ಇಷ್ಟೊಂದು ಹಚ್ಕೊಂಡ್ಬಿಟ್ಟೆ ನನ್ನನ್ನ? ಗೊತ್ತಿಲ್ಲ, ನೀನ್ ಯಾಕೆ ನನ್ನ ಅಷ್ಟೊಂದು ಇಷ್ಟಪಡ್ತೀಯಾ? ಗೊತ್ತಿಲ್ಲ. ಸಾಕ್ಷಿ ಸಮಸ್ಯೆ ಬಗೆಹರಿತಾ? ಮನೆ ಪರಿಸ್ಥಿತಿ ಹೇಗಿದೆ? ಅದನ್ನೇನು ಕೇಳ್ಬೇಡ ಪ್ಲೀಸ್. ಇದೊಂದು ಉತ್ತರ ಕೊಡು. ಸಾಕ್ಷಿ ಹತ್ರ ಮಾತಾಡದ್ಯಾ? ಒಪ್ಕೊಂಡ್ಲ? ಹಾಗಾದ್ರೆ ಅವಳ ಜೊತೆ ಮದ್ವೆ ಕ್ಯಾನ್ಸಲ್? ಒಂಥರ ಹಾಗೆ ಅನ್ಸುತ್ತೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕ್ಯಾನ್ಸಲ್ ಆದ ಹಾಗೆ. ಹೇಳ್ ಶಾಲಿನಿ, ಎಲ್ಲಿದ್ಯಾ? ಅಭಿ ಜೊತೆ. ಏನಂತೆ? ಸಾಕ್ಷಿ ಪ್ರಾಬ್ಲಮ್ ಸಾಲ್ವ್ ಆಯ್ತಂತ? ಆಯ್ತಂತೆ. ವೆರಿ ಗುಡ್. ಸದ್ಯ ಬದುಕಿದ್ವಿ. ನನಗೆ ಯಾಕೆ ಕಾಲ್ ಮಾಡಿದೆ ಅಂದ್ರೆ, ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಒಬ್ರಿದ್ದಾರೆ. ಈ ಕೂಡಲೇ ನಿನ್ನ ಮತ್ತೆ ಅಭಿನ ಮೀಟ್ ಮಾಡಿಸ್ಬೇಕು. ನಾನು ಕೊಡೋ ಅಡ್ರೆಸ್ಗೆ ಅಭಿನ್ ಕರ್ಕೊಂಡು ಬೇಗ ಬಾ. ಯಾರೇ ಅದು? ಅದು ಸರ್ಪ್ರೈಸ್. ನಿಂಗೆ ಅಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ತಡ ಮಾಡಬೇಡ. ಅಡ್ರೆಸ್ 121 26 ಮೇನ್ 5th ಕ್ರಾಸ್, ಬ್ಯಾಂಗ್ಳೂರ್ 30. ಹಲೋ ಶಾಲಿನಿ. ಶಾಲಿನಿ ನಮ್ಮಿಬ್ರನ್ನು ಅವಳ ಫ್ರೆಂಡ್ ಹತ್ರ ಮೀಟ್ ಮಾಡಿಸ್ಬೇಕಂತೆ. ಹೋಗೋಣವಾ? ತುಂಬಾ ಅರ್ಜೆಂಟ್ ಅಂತ? ಹ್ಞೂ, ಹಾಗಂತ ಹೇಳಿದ್ಲು. ಹೋಗೋಣವಾ? ಸರಿ. ನಿನ್ ಕಾರಲ್ಲೇ ಹೋಗೋಣವಾ? ಆಯ್ತು. ಒಂದು ನಿಮಿಷ. ಶಾಲಿನಿ, ಯಾರೇ ಅದು ಇಂಪಾರ್ಟೆಂಟ್ ಪರ್ಸನ್ನು? ಅದೇ ಕಣೆ ಸರ್ಪ್ರೈಸು. ನಿಮ್ಗೊಂದು ಕ್ಲೂ ಕೊಡ್ಲಾ? ಹಾ, ಇವರೊಬ್ರು ಸೆಲೆಬ್ರಿಟಿ. ಕನ್ನಡ ನಾಡಿನ ಮನೆ ಮಂದಿ ಎಲ್ಲ ಇಷ್ಟಪಟ್ಟಿರೋ ಒಬ್ಬ ಹೀರೋಯಿನ್. ಹೀರೋಯಿನ್ನ ಅಂದ್ರೆ ನೀನೀಗ ನಮ್ಮನ್ನ ಮೀಟ್ ಮಾಡಿಸ್ತಿರೋದು ಹೀರೋಯಿನ್ನ? ಯಾರೇ ಅದು? ಏನ್ ಹೆಸರು? ನಿನ್ಗೆ ಗೊತ್ತಾಗುತ್ತೆ. ಬಾ, ಬನ್ನಿ. ಶ್ರಾವಣಿ ಸುಬ್ರಹ್ಮಣ್ಯ ಪ್ರೀತಿಲೇ ಬಿದ್ದರು. ಶ್ರಾವಣಿ ಸುಬ್ರಹ್ಮಣ್ಯ. ಹಾಯ್ 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 ಅಮೂಲ್ಯ. ಹಾಯ್. ಇವ್ರು ನನ್ನ ಫ್ರೆಂಡ್ ಚೂಟಿ, ಮಧುಬಾಲ ಅಂತ. ನಿಮ್ ಎಲ್ಲಾ ಫಿಲ್ಮ್ಗಳನ್ನೂ ನೋಡಿದೀನಿ. ನಿಮ್ ಚೆಲುವಿನ ಚಿತ್ತಾರ ಮೂವಿ ನಂಗೆ ತುಂಬಾ ಇಷ್ಟ. ಇವನ್ ಅಭಿರಾಮ್ ಅಂತ. ಥ್ಯಾಂಕ್ ಯು. ಹಾಯ್. ಮತ್ತೆ ನೀವಿಲ್ಲಿ ಯಾಕೆ ಬಂದಿದ್ದೀರಾ? ನಾನಿಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸಂಭ್ರಮ ಹಾಗೆ ಹರಿಕೃಷ್ಣ ಮ್ಯೂಸಿಕಲ್ ನೈಟ್ಗೆ ಪ್ರಾಕ್ಟೀಸ್ ಮಾಡಕ್ ಬಂದಿದ್ದೀನಿ. ಸೊ ಫುಲ್ ಆನ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೈ ಗಾಡ್, ವೆರಿ ನೈಸ್. ಮತ್ತೆ ಶ್ರಾವಣಿ ಸುಬ್ರಹ್ಮಣ್ಯ ಫಿಲ್ಮ್ ಬಗ್ಗೆ ಒಂದೆರಡು ಮಾತು ಹೇಳಿ.
ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ, ಕತೆ ಮಾತ್ರ ಬಿಟ್ಕೊಡಲ್ಲ ಅಮ್ಮ. ಯಾಕೆಂದರೆ ಎನಿ ಇಂಟರ್ವ್ಯೂಗೆ ಹೋಗ್ತಾ ಇದ್ರೆ ಫಸ್ಟ್ ಫೋನ್ ಬರುತ್ತೆ ನನಗೆ ಡೈರೆಕ್ಟ್ರದು ಪ್ರೊಡ್ಯೂಸರ್ದು, ಕತೆ ಬಿಟ್ಕೊಡ್ಬೇಡಿ ಮೇಡಮ್, ಕತೆ ಬಿಟ್ಕೊಡ್ಬೇಡಿ ಮೇಡಮ್ ಅಂತ. ಸೊ ಅದ್ರ ಬಗ್ಗೆ ಮಾತ್ರ ಹೇಳಲ್ಲ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಇನೋಸೆಂಟು, ತುಂಬ ಪೆದ್ದಿ ಥರ ಆಡ್ತಾ ಇರ್ತೀನಿ, ಒಂಥರ ತಿಕ್ಕಲ್ ಥರ ಆಡ್ತಾ ಇರ್ತೀನಿ, ಗಣೇಶನಿಂದ ಯಾವಾಗಲೂ ಉಗಿಸ್ಕೊಳ್ತಾ ಇರ್ತೀನಿ, ಆ ಥರ ಇರುತ್ತೆ. ಆ್ಯಂಡ್ ಫುಲ್ ಕತೆ ಅಂತೂ ಹೇಳೋಕ್ಕಾಗಲ್ಲಮ್ಮ. ಸೊ ಒಂದು ನಮ್ಮ ಇವೆಂಟ್ದು ಒಂದು ಜಲಕ್ ನೋಡ್ಕೊಂಡು ಬರೋಣ. ಓಕೆ ಓಕೆ ಬನ್ನಿ. ಪ್ಲೇ. ಗುಲಾಬಿ ಕಣ್ಣಿಗೆ ಚುಂಚುಮ, ಶರಾಬಿ ಕಣ್ಣಿಗೂ ಚುಂಚುಮ, ಕೆಂದಾವರ ರಂಗಿನ ತೀರದ ಹೆಜ್ಜೆನ ಸವಿಯಲು ಕೂಗಿದ ಚಿತ್ತಾರದ ಚಲುವಿಗೆ ಚುಂಚುಮ. ಅಮೂಲ್ಯ ನಗುವ ಮಗುವ ಮೊಗದ ಇವಳ ಹೆಸರೇನು ಹೇಳಿ, ಇವಳ ಸೆಳೆವ ಪರಿಗೆ ಮರುಳಾಗದೆ ಹೇಗೆ ಇರಲಿ. ನಿನ್ನ ಮೇಲೆ ಒಂದೇ ಒಂದು ಆಪಾದನೆ, ದೋಚಿಕೊಂಡೆ ಯಾಕೆ ಹೇಳು ನೀ ನನ್ನನೇ. ನೋಡಬೇಡ ಹೀಗೆ ನನ್ನ ನೀ ಸುಮ್ಮನೆ.
ಹೌ ವಾಸ್ ದ ವೀಟಿ? ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಆಯ್ತು. ಖಂಡಿತ ನಾವೆಲ್ಲ ಬಂದು ಸಿನಿಮಾ ಥಿಯೇಟರ್ ನೋಡ್ತೀವಿ. ಹೌದು. ಈಗ ಎಲ್ರೂ ಸೇರಿ ಅಮೂಲ್ಯನ್ ವಿಶ್ ಮಾಡ್ಬಿಡೋಣ. ಶ್ರಾವಣಿ ಸುಬ್ರಹ್ಮಣ್ಯ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನೀವಿಬ್ರು ಲವರ್ಸ್ ಅನ್ಕೊಳ್ತೀನಲ್ಲ? ಅದು ಹೌದು. ಓಕೆ, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಆ್ಯಂಡ್ ನನ್ನ ಪರವಾಗಿ ಅಂದರೆ ಅಮೂಲ್ಯ ಪರವಾಗಿ ಬಲು ಅಪರೂಪ ನಮ್ಮ ಜೋಡಿ ಸೀರಿಯಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್ ಅಮೂಲ್ಯ. ಬಾಯ್.